ಹೆಣ್ಮಕ್ಕಳ ಸಿಂಧೂರವನ್ನ ಅಳಿಸಿರುವಂತಹ ಉಗ್ರರಿಗಾಗಿ ತೀವ್ರ ಶೋಧ. ಪಹಲ್ಗಾಮ್ ಹಂತಕರ ಸುಳಿವು ಕೊಟ್ರೆ 20 ಲಕ್ಷ ಫಿಕ್ಸ್. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ಹಂತಕರ ಪೋಸ್ಟ್. ಎಸ್, ಪಹಲ್ಗಾಮ್ ಹಂತಕರ ಸುಳಿವು ಕೊಟ್ಟವರಿಗೆ 20 ಲಕ್ಷ ರೂಪಾಯಿ. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ಹಂತಕರ ಪೋಸ್ಟರ್ ಅನ್ನು ಹಾಕಲಾಗಿದೆ. ಆದಿಲ್ ಹುಸೇನ್, ಅಲಿಬಾಯ್, ಹಶೀಮ್ ಮೋಸಗಾಗಿ ಕಣಿವೆ ರಾಜ್ಯದಲ್ಲಿ ತೀವ್ರ ಶೋಧ. ಉಗ್ರರ ಸುಳಿವು ಕೊಟ್ಟವರಿಗೆ ಕ್ಯಾಶ್ ಪ್ರೈಸ್ ನೀಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ಏಜೆನ್ಸಿಗಳಿಂದ ಈ ಒಂದು ಘೋಷಣೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಲಾಗಿತ್ತು. ಉಗ್ರರ ಸುಳಿವು ಕೊಟ್ಟವರ ಹೆಸರನ್ನ ಗೌಪ್ಯವಾಗಿ ಇಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ. ಎಸ್, ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿಯನ್ನ ಮಾಡಿ 26 ಜನರನ್ನ ಕೊಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. ಅವರು ಸಿಗ್ತಾ ಇಲ್ಲ. ಅವರೇನಾದ್ರೂ ಸಿಕ್ಕಿದ್ರೆ, ನಿಮಗೆ ಕಾಣಿಸಿದ್ರೆ ಅವ್ರು ಎಲ್ಲಿರ್ತಾರೆ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡಿ, ನಾವೊಂದು 20,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಗೋಡೆಗಳಲ್ಲೂ ಕೂಡ ಅವರ ಚಿತ್ರವನ್ನ ಇಟ್ಟು ಬರೆಯಲಾಗಿದೆ. ಏನೇ ಆದ್ರೂ ಕೂಡ ಭಾರತ ಪಾಕಿಸ್ತಾನ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿದೆ. ಭಾರತ ಪಾಕಿಸ್ತಾನ ಎರಡೂ ಕೂಡ ಸಂಘರ್ಷದಲ್ಲಿ ಮುಳುಗಿತ್ತು. ಭಾರತ ಪಾಕಿಸ್ತಾನ ಒಬ್ಬರ ಮೇಲೊಬ್ಬರು ದಾಳಿಯನ್ನ ಮಾಡ್ತಾ ಇದ್ರು. ಇವೆಲ್ಲದರ ನಡುವೆ ಪಹಲ್ಗಾಮ್ನಲ್ಲಿ ಏನು ಉಗ್ರರು ಇದ್ದಾರಲ್ವಾ, ಉಗ್ರರು ತನ್ನ ಅಟ್ಟಹಾಸವನ್ನ ಮೆರೆದಿದ್ರಲ್ಲ, ಅವರಿಗಾಗಿ ಶೋಧವನ್ನ ಕೂಡ ನಡೆಸಲಾಗ್ತಾ ಇತ್ತು. ಈಗ ಅವರನ್ನ ಹುಡುಕು ಕೊಟ್ರೆ ನಿಮಗೆ ಇಷ್ಟು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀನಿ ಎನ್ನುವಂಥದ್ದು ಸೆಕ್ಯೂರಿಟಿ ಏಜೆನ್ಸಿಗಳ ಈ ಒಂದು ಘೋಷಣೆಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಅಥವಾ ಸಂಘರ್ಷದಲ್ಲಿ ಮುಳುಗುವುದಕ್ಕಿಂತ ಮುಂಚೆ ಇವರನ್ನ ಮುಗಿಸಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆದ್ರೂ ಕೂಡ ನಮ್ಮ ಭಾರತದ ಸೈನ್ಯ ಬಿಟ್ಟಿಲ್ಲ. ಇವ್ರನ್ನ ಮೂಲೆ ಮೂಲೆಯಲ್ಲಿ ಹುಡುಕ್ತಾ ಇರುತ್ತೆ. ಆದ್ರೂ ಕೂಡ ಹೇಗೋ ಏನೋ ಯೋಧರು ಬರ್ತಾ ಇರೋದನ್ನ ಗಮನಿಸಿದಂತಹ ಉಗ್ರರು ಅಲ್ಲಿಂದ ಕಾಲ್ ಕೀಳ್ತಾ ಇದ್ರು. ಈಗ ಮತ್ತೆ ಅವರನ್ನ ಹುಡುಕುವಂತಹ ಯತ್ನಗಳು ಶುರುವಾಗಿದೆ. ಏನೇ ಆದ್ರೂ ಕೂಡ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದ್ರು ಕೂಡ, ಪಾಕಿಸ್ತಾನಕ್ಕೆ ಕುಡಿಯೋಕೆ ನೀರಿಲ್ಲ ಅನ್ನೋ ತರ ಮಾಡಿದ್ರು ಕೂಡ, ಇವರನ್ನ ಕೊಂದರೆ ಆಗುವಂತಹ ಒಂದು ಏನ್ ಹೇಳ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಕಡೆ ಸಿಗೋದಿಲ್ಲ ಅನ್ಸುತ್ತೆ. ಯಾಕೆಂದರೆ ಇವರು ಸಿಂಧೂರವನ್ನ ಅಳಿಸಿರುವಂತಹ ಪಾಪಿಗಳು. ಇವರು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿರುವಂತಹ ನಾಯಿಗಳು. ಇವರು ನೀವು ಮುಸ್ಲಿಮಾ ನೀವು ಹಿಂದೂನಾ ಅಂತ ಕೇಳಿ ಹೊಡೆದಂತಹ ಪಾಪಿಸ್ಟರು. ಈ ಒಂದು ಕಾರಣಕ್ಕಾಗಿ ಅವರನ್ನ ಮುಗಿಸಿದಂತೂ ಸರಿಯಾಗಿ ನಿದ್ದೆ ಬರೋದಿಲ್ಲ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲೂ ಕೂಡ ಹಂತಕರ ಪೋಸ್ಟರ್ ಅನ್ನ ಹಾಕಲಾಗಿದೆ. ಆ ಹಂತಕರ ಪೋಸ್ಟರ್ನ ನೋಡಿ ಯಾರಾದ್ರೂ ಹೇಳಿದ್ರೆ, ಆತನ ಸುಳಿವನ್ನ ಕೊಟ್ರೆ ಅವರ ಹೆಸರನ್ನ ಗೌಪ್ಯವಾಗಿಡಲಾಗುತ್ತೆ ಹಾಗೂ ಅವರಿಗೆ ಕ್ಯಾಶ್ ಬ್ಯಾಕ್ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಉಗ್ರರ ಸುಳಿವು ಕೊಟ್ಟವರಿಗೆ ಕ್ಯಾಶ್ ಪ್ರೈಸ್ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ಏಜೆನ್ಸಿಗಳು ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಹತ್ಯೆ ನಡೀತಲ್ಲ, ಉಗ್ರರ ಸುಳಿವು ಕೊಟ್ಟವರಿಗೆ ಅವರ ಹೆಸರನ್ನು ಕೂಡ ಗೌಪ್ಯವಾಗಿಡುವಂತಹ ಭರವಸೆಯನ್ನ ಏಜೆನ್ಸಿ ನೀಡಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.